ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಮ್ಮ ತುಂಬಾ ಚೆನ್ನಾಗಿದೆ ಅಲ್ವಾ? ಮೊದಲನೇ ಸರಿ ನಾನು ಈ ದೋಣಿಲಿ ಬರ್ತಾ ಇರೋದು. ಒಟ್ನಲ್ಲಿ ನಿಮ್ಮ ಆಸೆ ಈಡೇರ್ತಲ್ವಾ? ನಿಮ್ ಜೊತೆ ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು ಅಂತ ಭೂಮಿ ಹೇಳಿದಾಗ, ನಿಜವಾಗ್ಲು ನನ್ನ ಗಂಡನ್ ಬಿಟ್ರೆ ನೀನೇ ನನ್ನ ಆಸೆ ನೀ ತಿಳ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀಯಾ ಕಣಮ್ಮ. ತುಂಬಾನೇ ಖುಷಿ ಆಯ್ತು. ಇವತ್ತು ರಾಮ್ ಇದ್ದಿದ್ರು ಕೂಡ ಇಷ್ಟೊಂದು ಖುಷಿ ಪಡ್ತಾ ಇದ್ದೆ ನಾನು. ಇವತ್ತು ತುಂಬಾ ಖುಷಿ ಕೊಟ್ಟಿದ್ಯಾ ನನಗೆ ನೀನು ಅಂತ ದೇವಯಾನಿ ಹೇಳ್ತಾರೆ. ಆದ್ರೂ ಕೂಡ ನೀರಂದ್ರೆ ತುಂಬಾ ಭಯ, ಆದ್ರೂ ನಿಮ್ಗೋಸ್ಕರ ಅಂತ ಬಂದೆ, ನೀವು ಖುಷಿಯಾಗಿರ್ಬೇಕು ಅಂತ. ದೇವಯಾನಿ, ನಿನ್ ಖುಷಿಗೆ ಇವತ್ತೇ ಕೊನೆ. ನೀನು ಇನ್ಮೇಲೆ ಯಾವತ್ತೂ ಇಷ್ಟು ಖುಷಿಯಾಗಿರಕ್ಕಾಗಲ್ಲ, ಮುಂದೆ ಅದು ಸಾಧ್ಯ ಇಲ್ಲ, ಯಾಕಂದ್ರೆ ನೀನೇ ಇರೋದಿಲ್ವಲ್ಲ, ಅದಕ್ಕೆ ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಭೂಮಿ ದೇವಯಾನಿ ಅತ್ತೆ ಅಂತ ಜೋರಾಗಿ ಕಿರ್ಸ್ತಾ ಇರ್ತಾರೆ. ಅಲ್ಲ, ಇದ್ಕಿದ್ದಾಗೆ ದೇವಯಾನಿಯವರು ಅಷ್ಟೊಂದ್ ದೂರ ಭೂಮಿನ ಯಾಕೆ ಕರ್ಕೊಂಡೋದ್ರು? ಭೂಮಿ ನೀರಲ್ಲಿ ಅಷ್ಟು ದೂರ ಹೋಗಕ್ ಸಾಧ್ಯನೇ ಇಲ್ಲ. ಇವತ್ತು ನೀರಲ್ಲಿ ಅಷ್ಟು ದೂರ ಹೋಗಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ಕೊಂಡೆ ಕರ್ಕೊಂಡೋಗಿದ್ದಾರೆ. ಕಾರ್ಯ ನಡೀತಾ ಇರ್ಬೇಕಾದ್ರೂ ಭೂಮಿನೇ ಕೋಪ ಮಾಡ್ಕೊಂಡು ದೇವಯಾನಿಯವರು ನೋಡ್ತಾ ಇದ್ರು. ಏನಾದ್ರೂ ಕೋಪ ಇಟ್ಕೊಂಡು ಅಲ್ಲಿವರೆಗೂ ಭೂಮಿನ ಕರ್ಕೊಂಡೋಗಿದಾರ ಅಂತ ಟೆನ್ಷನ್ ಮಾಡ್ಕೊಂಡು ಸತ್ಯಣ್ಣ ನೋಡ್ತಾ ಇರ್ತಾರೆ. ಇಲ್ಲೇನೋ ಆಗ್ತಾ ಇದೆ, ನಿಜವಾಗ್ಲೂ ಭೂಮಿಗೆ ಅಪಾಯ ಇದೆ ಅಂತ ನಂಗೆ ಅನಿಸ್ತಾ ಇದೆ. ದೇವ್ರೆ, ಹೇಳ್ದೆ ಕೇಳ್ದೆ ಇವ್ರಿಬ್ರು ಯಾಕೆ ಹೀಗ್ ಮಾಡಿದ್ರು? ಹೇಳ್ದೆ ಕೇಳ್ದೆ ಅಷ್ಟೊಂದ್ ದೂರ ಹೋಗೋ ಅವಶ್ಯಕತೆ ಏನಿದೆ? ಯಾವ್ದಾದ್ರು ಮಾಡಿ ಇವ್ರನ್ನ ಕಾಪಾಡ್ಬೇಕು ಅಂತ ಹೇಳಿ ಅಜಿತ್ ಭೂಮಿ ಭೂಮಿ ಅಂತ ಕೂಗ್ತಾ ಇರ್ತಾನೆ. ಅಷ್ಟರಲ್ಲಿ ಮನೆಯವರೆಲ್ಲ ಬಂದು, ಏನೋ ಅಜಿತ ಇದು, ಇವರಿಬ್ರು ಯಾಕೋ ಅಲ್ಲಿವರೆಗೂ ಹೋಗಿದ್ದಾರೆ, ಒಂದ್ ಸಸ್ಯನ ಹೇಗಾದ್ರೂ ಮಾಡಿ ವಾಪಸ್ ಕರ್ಕೊಂಬಾರೋ ಅಜಿತ, ಅದ್ರ ವ್ಯವಸ್ಥೆ ಮಾಡೋ ಅಜಿತ್ ಅಂತ ಸಂಗೀತ ಹೇಳ್ತಾ ಇರ್ತಾರೆ. ಫೋನ್ ಮಾಡ್ತಾ ಇದೀನಿ, ಫೋನ್ ಕೂಡ ಅವಳಿಗೆ ಹೋಗ್ತಾ ಇಲ್ಲ, ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ, ಇಲ್ಲಿಂದ ಕೂಗೋದು ಅವ್ರಿಗೆ ಕೇಳಿಸ್ತಾನೆ ಇಲ್ಲ. ಅಜಿತ್ ಹೇಳ್ದಾಗ ಸಂಗೀತ ಭೂಮಿ ಭೂಮಿ ಯಾರಾದ್ರೂ ನನ್ನ ಸೊಸೆನ ಕಾಪಾಡಿ ಅಂತ ಕೂಗ್ತಾ ಇರ್ತಾರೆ. ಈ ಕಡೆ ದೇವಯಾನಿ ಮನೆಯವರೆಲ್ಲ ಬರ್ತಾ ಇದಾರೆ. ಆಗಾದಷ್ಟು ಬೇಗ ಹೇಗಾದ್ರೂ ಮಾಡಿ ಭೂಮಿನ ತಳ್ಬಿಡ್ಬೇಕು, ಈ ಅವಕಾಶ ತಪ್ಪಿಸ್ಕೊಂಡ್ರೆ ಯಾವಾಗೂ ನಂಗಿಂತ ಅವಕಾಶ ಸಿಗದೇ ಇಲ್ಲ. ದೇವಯಾನಿ ದೋಣಿ ಓಡಿಸೋರಿಗೆ ಸನ್ನೆ ಮಾಡಿದ ತಕ್ಷಣನೇ ಜೋರಾಗಿ ದೋಣಿನ ತಿರುಗ್ಸಕ್ಕೆ ಶುರು ಮಾಡ್ತಾರೆ. ಆಗ ನಿಧಾನಕ್ಕೆ ತಿರುಗಿಸಿ, ತುಂಬಾ ನೀರಿದೆ, ನಂಗೆ ಭಯ ಆಗ್ತಾ ಇದೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ದೇವಯಾನಿ, ತುಂಬಾನೇ ಚೆನ್ನಾಗಿದೆ ಅಲ್ವಾ ಈ ತರ, ನಾನು ರಾಮ್ ಇದೇ ತರ ಆಟ ಆಡ್ತಾ ಇದ್ವಿ ನೀರಲ್ಲಿ. ದೇವಯಾನಿ ಹೇಳ್ತಿರ್ತಾರೆ, ಅಮ್ಮ ಆದ್ರೂ ಕೂಡ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ, ಹೊರಟೋಗೋಣ ಅಮ್ಮ ಅಂತ ಭೂಮಿ ಹೇಳ್ತಾಳೆ. ಅಲ್ಲ ಭೂಮಿ, ಸುಮ್ನೆ ಎಂಜಾಯ್ ಮಾಡು ಅಂತ ದೇವಯಾನಿ ಹೇಳ್ತಾ ಇರ್ತಾರೆ. ಹಾಗಾಗಿ ದೋಣಿ ತಿರುಗ್ತಾ ಇರ್ಬೇಕಾದ್ರೇನೆ ದೇವಯಾನಿ ಭೂಮಿನ ತಳ್ಬಿಡ್ತಾರೆ. ಆಗ ಎಲ್ಲ ಇದನ್ನ ನೋಡಿ ಶಾಕ್ ಆಗಿ ಭೂಮಿ ಬಿದ್ದೋದ್ಲು ಅಂತ ಕೂಗ್ತಾ ಇರ್ತಾರೆ. ಆಗ ಸತ್ಯಣ್ಣ, ಅಯ್ಯೋ ಬೇಕು ಅಂತಾನೆ ಭೂಮಿನ ತಳ್ಬಿಟ್ರು ದೇವಯಾನಿ ಮೇಡಮ್, ಭೂಮಿ ಬಿದ್ದಿದ್ದಲ್ಲ, ಇವ್ರು ತಳ್ಳಿದ್ರು, ಮನೆಯವ್ರು ಯಾರು ಇದನ್ನ ನೋಡ್ಲೇ ಇಲ್ವಾ, ಬೇಕು ಅಂತಾನೆ ಭೂಮಿನ ಅಷ್ಟು ದೂರ ಕರ್ಕೊಂಡೋಗಿ ತಳ್ಬಿಟ್ರು ಅಂತ ಸತ್ಯಣ್ಣ ಟೆನ್ಷನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಭೂಮಿ ಬಿದ್ಬಿಟ್ಲು ಕಣೋ, ಹೋಗೋ ಹೇಗಾದ್ರೂ ಮಾಡಿ ನನ್ನ ಸೊಸೆನ ಕರ್ಕೊಂಬ ಅಂತ ಸಂಗೀತ ಹೇಳ್ತಾ ಇರ್ತಾರೆ. ನೀರ್ಗಾರಿ ಭೂಮಿನ ಕರ್ಕೊಂಬರ್ತೀನಿ ಇಂದಾಗ, ಬೇಡ ಕಣೋ ತುಂಬಾ ಆಳ ಇದೆ, ಹೋಗ್ಬೇಡ ಸತ್ಯಣ್ಣ ಹೇಳ್ತಾರೆ. ಬಂದಿದ ತಕ್ಷಣ ದೋಣಿನ ತಗೊಂಡು ಭೂಮಿನ ಕಾಪಾಡೋದಕ್ಕೆ ಅಜಿತ್ ಹೋಗ್ತಾನೆ. ಒಳಗಡೆ ಧುಮ್ಕಿ ಅಜಿತ್ ಭೂಮಿನ ಹುಡುಕ್ತಾ ಇರ್ಬೇಕಾದ್ರೆ ಭೂಮಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅಜಿತ್ ಹೇಳಿದಾಗ ಮನೆಯವರೆಲ್ಲ ಟೆನ್ಷನ್ ಆಗ್ತಾರೆ. ಈ ಕಡೆ ಭೂಮಿ ಎಲ್ಲೋದ್ಲು ನನ್ನ ಮಗಳಿಗೆ ಏನಾಯ್ತು ಅಂತ ದೇವಯಾನಿ ನಾಟಕ ಮಾಡ್ತಾ ಇರ್ತಾಳೆ. ಅದಕ್ಕೂ ನಾನೇ ಕಾರಣ, ನನ್ನಿಂದನೇ ಇದೆಲ್ಲ ಆಗಿದ್ದು, ನಾನೇ ಯಾಕಾದ್ರೂ ಇಲ್ಲಿಗೆ ಬಂದು ಅಂತ ದೇವಯಾನಿ ನಾಟಕ ಮಾಡ್ತಾ ಇರ್ತಾರೆ. ದೇವಯಾನಿ, ನಿನ್ಗೇನು ಆಗಿಲ್ವಲ್ಲ ಅಂತ ಅಜ್ಜಿ ಮತ್ತೆ ಮನೆಯವರು ಕೇಳಿದಾಗ, ಇಲ್ಲ ಅತ್ತೆ, ಭೂಮಿ ಎಲ್ಲೋದ್ಲು, ನನ್ನ ಮಗಳು ಭೂಮಿ ಎಲ್ಲೋದ್ಲು, ನಾನೇ ಹೋಗಿ ಹುಡುಕ್ತೀನಿ ಅಂತ ಒಳಗಡೆ ಇಳಿತಾ ಇರ್ತಾಳೆ ದೇವಯಾನಿ. ಅಜ್ಜಿ ಮತ್ತೆ ಶ್ರವಣ್ ಇಬ್ರು ಕೂಡ, ಅಜಿತ್ ಹೋಗಿದಾನಲ್ವಾ, ಅವ್ನು ಹೇಗಾದ್ರೂ ಮಾಡಿ ಕರ್ಕೊಂಡ್ ಬರ್ತಾನೆ, ಮತ್ತೆ ನೀರಲ್ಲಿ ಹೋಗ್ಬೇಡ, ಇಲ್ಲೇ ಇರು, ಅಷ್ಟೊಂದ್ ದೂರ ಯಾರನ್ನ ಹೇಳಿ ಕೇಳಿ ಹೋದೆ ನೀವು, ಹೇಳ್ಬಿಟ್ಟು ಹೋಗ್ಬೇಕು ತಾನೆ ನೀವು ಅಂತ ಶ್ರವಣ್ ಹೇಳ್ತಾ ಇರ್ತಾರೆ. ರಾಮ್ ಇಲ್ಲಿಗೆ ಬರ್ತಾ ಇದ್ವಿ, ದೋಣಿಲಿ ಹೋಗ್ತಾ ಇದ್ವಿ ಎಂದಿದ್ದಕ್ಕೆ ಭೂಮಿನೇ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ಲು. ವಿಚಾರ ಮಾಡ್ಕೊಂಡು ದೇವಯಾನಿ ಹೇಳ್ತಾರೆ, ಭೂಮಿ ಎಲ್ಲಿದ್ಯಾ, ಬೇಗ ಬಾರಮ್ಮ ಅಂತ ಮನೆಯವರೆದ್ರಿಗೆಲ್ಲ ಭೂಮಿನ ಕರಿತಾ ಇರ್ತಾರೆ ದೇವಯಾನಿ. ಸದ್ಯ ಈ ಭೂಮಿ ಕಣ್ಣಿಗೆ ಮರೆಯಾಗಿ ಹೋದ್ಲು. ಇನ್ನು ಅಜಿತ್ ಮತ್ತೆ ನನ್ನ ಮಧ್ಯೆ ಬೇರೆ ಯಾರು ಬರೋದಿಲ್ಲ, ಅಜಿತ್ನ ನಾನು ಆರಾಮಾಗಿ ಮದ್ವೆ ಆಗ್ಬೋದು ಅಂತ ತುಂಬಾ ಖುಷಿಯಿಂದ ಮನಸ್ವಿನಿ ಅನ್ಕೊಂತಾ ಇರ್ತಾಳೆ. ಆದ್ರೂ ಭೂಮಿ ತಳ್ಳಿದ್ನ ನೋಡಿದ್ರೆ ದೇವಯಾನಿ ಸಿಗಾಕೊಳ್ಳೋದು, ನಾನಂತೂ ಸಿಗಾಕೊಳ್ಳಲ್ಲ, ಮಾಡಿರೋ ಪ್ಲಾನ್ ಎಲ್ಲ ಸಕ್ಸಸ್ ಆಯ್ತು, ಏನಿದ್ರು ಅಜಿತ್ನ ಮದ್ವೆ ಆಗೋದು ಒಂದೇ ಬಾಕಿ ಅಂತ ಮನಸ್ವಿನಿ ಅನ್ಕೊಂತಾ ಇರ್ತಾಳೆ. ಅಜಿತ್ ಎಲ್ಲಾ ಕಡೆ ನೀರಲ್ಲಿ ಹುಡುಕಿ ಭೂಮಿನ ಕರ್ಕೊಂಡ್ ಬರ್ತಾನೆ. ಭೂಮಿ ಸಿಕ್ಕಿದ ಮೇಲೆ ಬದುಕಿದಾಳ ಏನು ಅಂತ ಮನೆಯವರೆಲ್ಲರೂ ನೋಡ್ತಾ ಇರ್ತಾರೆ. ಭೂಮಿ ಎದ್ದಳು ಭೂಮಿ, ನೀನಿಲ್ಲ ಅಂದ್ರೆ ನಾನು ಹೇಗಿರ್ಲಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ನೀ ಚೆನ್ನಾಗಿ ನೀರ್ ಕುಡಿದಿದ್ದಾಳೆ, ಅವಳಿಗೆ ಯಾರಾದ್ರೂ ಉಸಿರು ಕೊಡ್ಬೇಕು, ಉಸಿರು ಕೊಟ್ಟಿಲ್ಲ ಅಂದ್ರೆ ತುಂಬಾ ಅಪಾಯ ಇದೆ ಅಂತ ಅಜಿತ್ ಹತ್ರ ಸತ್ಯಣ್ಣ ಹೇಳ್ತಾರೆ. ಉಸಿರು ಕೊಡ್ಬೇಕಾ, ಯಾರು ಕೊಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಜಿತ್ ನಾನೇ ಕೊಡ್ತೀನಿ ಅಂತ ಹೇಳಿ ಕೊಡ್ತಾನೆ. ಭೂಮಿಗೆ ಎಚ್ಚರ ಆಗಿದ ತಕ್ಷಣ ನಾನು ನೋಡಿ ಶಾಕ್ ಆಗುತ್ತೆ. ಏನ್ ಮಾಡ್ತಾ ಇದೀರಾ ಅಂದಾಗ, ಅಜಿತ್ ಇಲ್ಲ ಅಂದಿದ್ರೆ ನಿಜವಾಗ್ಲೂ ನೀನ್ ಏನಾಗ್ತಾ ಇದ್ದೋ ಏನೋ, ಯಾಕಮ್ಮ ಅಷ್ಟು ದೂರ ಹೋದ್ರಿ ನೀವು ಸಂಗೀತ ಹೇಳ್ತಾರೆ. ಅಮ್ಮ ದೇವಯಾನಿ ಅಮ್ಮ ಅಂತ ಹೇಳೋದಕ್ಕೆ ಭೂಮಿ ಹೋಗ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ದೇವಯಾನಿ, ಸದ್ಯ ಭೂಮಿ ನೀನ್ ಎಲ್ಲೋಗಿದ್ದಮ್ಮ, ನೀನು ಹೋಗಿದ್ದಕ್ಕೆ ನನ್ನ ಜೀವನೇ ಓದಂಗಿತ್ತು, ಸದ್ಯ ದೇವ್ರ ದೊಡ್ಡವನು, ನೀನು ಬಂದ್ಬಿಟ್ಟೆ ಅಂತ ಹೇಳಿ ತಪ್ಕೊಂಡು ಅಳೋ ತರ ನಾಟಕ ಮಾಡ್ತಾ ಇರ್ತಾರೆ. ಇಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ, ಬನ್ನಿ ಎಲ್ರು ಹೋಗೋಣ, ಇಲ್ಲಿದ್ದಷ್ಟು ತೊಂದರೆ ಜಾಸ್ತಿ ಎಲ್ಲ ವಾಪಸ್ಸು ಭೂಮಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮಾಡಿರೋ ಪ್ಲಾನ್ ಎಲ್ಲ ವೇಸ್ಟ್ ಆಯ್ತು, ಏನ್ ಮೇಡಮ್ ನೀವು
ಇರೋ ಒಂದೇ ಒಂದು ಪ್ಲಾನು ಕೂಡ ಹಾಗೆ ಹೇಳ್ದಂಗ್ ಮಾಡಕ್ಕಾಗ್ಲಿಲ್ವಾ? ಕೋಪ ಮಾಡ್ಕೊಂಡು ಮನಸ್ವಿನಿ ಹೇಳ್ತಾಳೆ, ನನ್ನ ಪ್ಲಾನ್ ನ ಸರಿಯಾಗಿ ಮಾಡಿದ್ದೆ. ಆ ಅಜಿತ್ ಕಾಪಾಡ್ತಾನೆ ಅಂತ ಯಾರಿಗ್ ಗೊತ್ತು? ಇವ್ರಿಗೂ ಬೇರೆ ಹುಡ್ಕೊಂಡ್ ಬಂದಿದ್ದಾನೆ ಅಂತ ಕೋಪ ಮಾಡ್ಕೊಂಡು ದೇವಯಾನಿ ಎಲ್ಲ ಆಗಿದ್ದು ಈ ಅಜಿತ್ ನಿಂದಾನೆ. ಈಗಾಗ್ಲೇ ನಮ್ನ ಮಾಡಿರೋ ಪ್ಲಾನ್ ಎಲ್ಲ ಸರಿ ಹೋಗ್ತಿತ್ತು. ದೇವಯಾನಿ ಕೋಪ ಮಾಡ್ಕೊಂಡು ಅಜಿತ್ನೇ ನೋಡ್ತಾ ಇರ್ತಾರೆ. ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.